ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಆಯಿತು ಮಲ್ಲಪ್ಪ ಚೋತವರು. ಆತ್ಮೀಯರೇ, ನಮ್ಮ ಬಿ ಜೆ ಪಿಗರಿಗೆ ಕಾಂಗ್ರೆಸ್ಸಿಗರು ಏನಾದರೂ ಮುಸ್ಲಿಮರು ಅವರು ಜಾಣಿದ್ದಾರೆ. ಕಾಂಗ್ರೆಸ್ಸಿಗರು ಮುಸ್ಲಿಮರು ಅನ್ನೋದಿಲ್ಲ, ಅಲ್ಪಸಂಖ್ಯಾತರು ಅಂತ ಹೇಳ್ತಾರೆ. ಅದಕ್ಕೆ 15% ವಸ್ತಿಯೊಳಗೆ ಈ ವಿವಿಧ ಯೋಜನೆಯಲ್ಲಿ ಮೀಸಲಾತಿ ಇಟ್ಟಿದ್ದು ಒಮ್ಮೆಲೆ ಸಡನ್ನಾಗಿ ಬಿ ಜೆ ಪಿಗೆ ವಿಷಯ ತೊಗೊಂಡು ಕಾಂಗ್ರೆಸ್ ಮೇಲೆ ಬೀಳ್ತಾ ಇದ್ದಾರೆ, ದುಂಬಾಲು ಬೀಳ್ತಾ ಇದ್ದಾರೆ, ತುಷ್ಟೀಕರಣ ಮಾಡ್ತಾ ಇದ್ದೀರಿ, ಮುಸಲ್ಮಾನ ಅನುಕೂಲ ಮಾಡಿ ಕೊಡ್ತಾ ಇದ್ದೀರಿ, ಧರ್ಮದ ನೆಲೆಗಟ್ಟಿನಲ್ಲಿ ನೀವು ರಿಸರ್ವೇಷನ್ ಮಾಡ್ತಾ ಇದ್ದೀರಿ, ತಪ್ಪಿದು ಅಂತೇಳಿ ಜಬರ್ದಸ್ತಾಗಿ ಟಿಪ್ಪಣಿ ಮಾಡಲಿಕ್ಕೆ ಇಟ್ಟಿದ್ದಾರೆ. ಸರಿ, ಧರ್ಮದ ಹೆಸರು ಮೇಲೆ ರಿಸರ್ವೇಷನ್ ಕೊಡೋದು ತಪ್ಪನ. ಆದರೆ ಇವರು ಅವ್ರಿಗಿಂತ ಒಂದು ಹೆಜ್ಜೆ ಮುಂದಿದ್ದಾರೆ ಕಾಂಗ್ರೆಸ್ಸಿಗರು. ಧರ್ಮ ಅನ್ನೋದಿಲ್ಲ, ಅದಕ್ಕೆ ಅಲ್ಪಸಂಖ್ಯಾತರು 15% ಕೊಡ್ಲಿಕ್ಕೀವಿ ಮುಸಲ್ಮಾನರಿಗೆಲ್ಲ. ಅಲ್ಪಸಂಖ್ಯಾತರು ಮುಸಲ್ಮಾನರ ಬಂದ್ರೆ ನಾವೇನು ಮಾಡೋಣ ಅದು ನೀವು ಮಾಡಿದ್ರಲ್ರಿ. 15% ಸೆಂಟ್ರಲ್ದಾಗ ಕೇಂದ್ರದ ಗೈಡ್ಲೈನ್ಸ್ ಎಲ್ಲದಲ್ರಿ. ಇದು 2019 ಕೇಂದ್ರದ ಗೈಡ್ಲೈನ್ಸ್ ಸರ್ಕಾರ ಯಾರ್ದು 2019 ಯಾರ್ದು? ಬಿ ಜೆ ಪಿಗರದು. ನೀವು 15% ಕೊಟ್ಟಿದ್ದೀರಲ್ರಿ. ಈ ಕೋರ್ಟ್ ಹೋಗ್ತು ಧರ್ಮದ ಹೆಸರು ಹಾಗೆ ಹೀಗೆ ಮಾತಾಡ್ತಾ ಇದ್ದೇನೆ. ನಾವು ಧರ್ಮದವ್ರು ಕೊಟ್ಟಿಲ್ಲ, ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ವಿ. ಅಲ್ಪಸಂಖ್ಯಾತರು ಯಾರು ಬರ್ತಾರೋ? ಎಲ್ಲರೂ ಬರ್ತಾರೆ. ಮುಸಲ್ಮಾನರು ಬರ್ತಾರೆ, ಜೈನರು ಬರ್ತಾರೆ, ಕ್ರಿಶ್ಚಿಯನ್ಸ್ ಬರ್ತಾರೆ, ಬೇರೆ ಬೇರೆ ಧರ್ಮದವ್ರು ಬರ್ತಾರೆ. ಮತ್ತಂದಾಗ ನಾವು ಬರೀ ಮುಸಲ್ಮಾನರು ಎಲ್ಲಿ ಕೊಟ್ಟಿವಿ? ಅಪೀಸ್ಮೆಂಟ್ ಎಲ್ಲಿದೆ ಇಲ್ಲಿ? ಇನ್ನು ನಿಮ್ದು ಅಪೀಸ್ಮೆಂಟ್ ಅದ ನೋಡ್ರಿ. ಹಿಂದುತ್ವ ನೆಲೆಗಟ್ಟಿನ ಮೇಲೆ ನಾವೆಲ್ಲ ಹಿಂದೂ ಒಂದು ಪಟಂಗೆ ಕಟಂಗೆ ಹೇಳೋರು. ನೀವು ಹಿಂದುತ್ವದ ಅಪೀಸ್ಮೆಂಟ್ ಮಾಡ್ತಾ ಇದ್ದೀರಿ, ನಾವು ಮಾಡ್ತಾ ಇಲ್ಲ. ಅಲ್ಪಸಂಖ್ಯಾತರಿಗೆ 15% ಅದು